22ನೇ ವಯಸ್ಸಲ್ಲಿ IPS ಆದ ಹುಡುಗಿ. ಕ್ಕೆ ಕಾಲೆಡ್ತಿದ್ದಂತೆ ರಾಜೀನಾಮೆ ನೀಡಿದ ಚಲುವೆ. ಬಿಹಾರದ ಲೇಡೀಸ್ ಸಿಂಗಂ ಎಂದು ಜನಪ್ರಿಯರಾಗಿದ್ದ ಕಾಮ್ಯಾ ಮಿಶ್ರಾ ರಾಜಕೀಯಕ್ಕೆ ಬರುತ್ತಾರೆಂಬ ಚರ್ಚೆ ಆರಂಭವಾಗಿದೆ. 22ನೇ ವಯಸ್ಸಿನಲ್ಲೇ UPSC ಕ್ಲಿಯರ್ ಮಾಡಿ ಬಳಿಕ IPS ಆದ ಅತ್ಯಂತ ಕಿರಿಯ ಮಹಿಳಾ ಅಧಿಕಾರಿ ಎಂದು ಕಾಮ್ಯಾ ಖ್ಯಾತಿ ಪಡೆದಿದ್ರು. ಕಾಮ್ಯಾ ಮಿಶ್ರಾ ಒಡಿಶಾ ಮೂಲದವರು. ತಂದೆ ರಾಜ್ಕುಮಾರ್ ಮಿಶ್ರಾ ಗಣಿಗಾರಿಕೆ ಮತ್ತು ಸ್ಟೀಲ್ ಉದ್ಯಮದಲ್ಲಿ ತೊಡಗಿಕೊಂಡಿದ್ರು. ಮೊದಲ ಪ್ರಯತ್ನದಲ್ಲಿ IPS ಆಗಿ ಕಾಮ್ಯಾ ಆಯ್ಕೆಯಾದ್ರು. ಆಗ ಅವರಿಗೆ ಕೇವಲ 22 ವರ್ಷ ವಯಸ್ಸು. ಬ್ಯಾಚ್ IPS ಅಧಿಕಾರಿ ಅವಧೇಶ್ ಸರೋಜ್ ಅವರನ್ನ ಮದುವೆಯಾಗಿದ್ರು. ಇಬ್ಬರು IPS ಅಧಿಕಾರಿಗಳಾಗಿದ್ರು. ಕಾಮ್ಯಾ ಅವರು ಕಠಿಣ ಕಾನೂನು ಕ್ರಮಗಳು, ಕಾನೂನು ಸುವ್ಯವಸ್ಥೆಯ ನಿರ್ವಹಣೆಗೆ ಹೆಸರಾಗಿದ್ರು. ಜೊತೆಗೆ ಬಿಹಾರದ ಲೇಡೀಸ್ ಸಿಂಗಂ ಅಂತಾನೆ ಖ್ಯಾತಿ ಪಡೆದಿದ್ರು. ಆಗಸ್ಟ್ 2024ರಲ್ಲಿ SP ಆಗಿದ್ದಾಗ ರಾಜೀನಾಮೆಯನ್ನ ಸಲ್ಲಿಸಿದ್ರು. ಸದ್ಯ ತಂದೆಯ ವ್ಯವಹಾರ ನೋಡಿಕೊಳ್ತಿದ್ದಾರೆ. ಇತ್ತೀಚೆಗೆ IPS ತರಬೇತಿ, ಗ್ರೇ ಹೌಂಡ್ಸ್ ತರಬೇತಿ, ಬಿಹಾರದ ಅನುಭವಗಳ ಬಗ್ಗೆ ಇಂಟರ್ವ್ಯೂಗಳನ್ನ ನೀಡ್ತಾ ಇದ್ದಾರೆ. ಕೇವಲ 22ನೇ ವಯಸ್ಸಿನಲ್ಲಿ IPS ಆಗಿ 28ನೇ ವಯಸ್ಸಿನಲ್ಲಿ ಅವರು ರಾಜೀನಾಮೆ ನೀಡಿದ್ದು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿತ್ತು. ಇದೀಗ ರಾಜಕೀಯ ಪ್ರವೇಶಿಸುವ ಸಾಧ್ಯತೆಯ ಬಗ್ಗೆ ಕೆಲವು ಹೇಳಿಕೆಗಳು ಬಂದಿವೆ. ಆದರೆ ಇನ್ನೂ ಖಚಿತವಾಗಿಲ್ಲ. ಆದರೆ ಅವರು ರಾಜಕೀಯಕ್ಕೆ ಬರೋದು ಪಕ್ಕ ಅಂತ ಕೆಲವರು ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಸಾಧನೆ ಮಾಡಿ ರಾಜೀನಾಮೆ ನೀಡಿ ಇದೀಗ ರಾಜಕೀಯಕ್ಕೆ ಬರ್ತಾ ಇರುವ ಯುವ ಪ್ರತಿಭೆಯ ಬಗ್ಗೆ ಎಲ್ಲರೂ ಕೂಡ ಹೆಮ್ಮೆ ಪಡ್ತಿದ್ದಾರೆ. ಮುಧೋಳದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಸಂಗಮನಾಥ್ ಇಂಟರ್ ನ್ಯಾಷನಲ್ CBSE ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮ ಸ್ಕೂಲಿನಲ್ಲಿ ಅಡ್ಮಿಷನ್ ಆರಂಭವಾಗಿದೆ. ನುರಿತ ಬೋಧಕರು, ಡಿಜಿಟಲ್ ಕ್ಲಾಸ್ ರೂಮ್, ಸುಸಜ್ಜಿತ ವಿಜ್ಞಾನ, ಗಣಿತ, ಕಂಪ್ಯೂಟರ್ ಲ್ಯಾಬ್ಗಳು, ವಿಶಾಲವಾದ ಆಟದ ಮೈದಾನ, ಸ್ಕೂಲ್ ಬಸ್ ಸೌಲಭ್ಯಗಳಿವೆ. ಇಷ್ಟೇ ಅಲ್ಲದೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಲು ಬೇಕಾದ ಉಚಿತ ಕೋಚಿಂಗ್ ನೀಡಲಾಗುತ್ತೆ. ಸುಂದರ ಪರಿಸರ ಮಕ್ಕಳ ಕಲಿಕೆಗೆ ಮುದ ನೀಡುವಂತಿದೆ. ನರ್ಸರಿಯಿಂದ 10ನೇ ತರಗತಿ ತನಕ ಒಂದೇ ಸೂರಿನಡಿ ಗುಣಮಟ್ಟದ ಶಿಕ್ಷಣ ಕಲಿಯುವ ಅವಕಾಶ ನಿಮ್ಮದಾಗಿಸಿ. ಸತತ 13 ವರ್ಷಗಳಿಂದ SSLCಯಲ್ಲಿ 100% ಫಲಿತಾಂಶ ಬಂದಿದೆ. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಲಿಕೆಗೂ ಹೆಚ್ಚಿನ ಒತ್ತು ಕೊಡುತ್ತೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.